गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಯಾರಿಗೆ ಎಂದು ಮಾನವ ಶರೀರ ಪ್ರಾಪ್ತವಿದೆ ಅವರು ಪುಣ್ಯಾತ್ಮರು. ಏಕೆಂದರೆ ಯಾರ ಪುಣ್ಯ ಅಧಿಕವಾಗಿರುವುದಿಲ್ಲ ಅವರಿಗೆ ಮನುಷ್ಯ ಜೀವನ ಸಿಗುವುದಿಲ್ಲ. ಅವರಿಗಿಂತಲೂ ಪುಣ್ಯಾತ್ಮ ಅವರಾಗಿದ್ದಾರೆ ಯಾರು ಪರಮಾತ್ಮನ ಹುಡುಕಾಟದಲ್ಲಿ ಅಲೆಯುತ್ತಿರುವರು, ತಿರುಗುತ್ತಿದ್ದಾರೆ, ಒಂದಲ್ಲ ಒಂದು ಸಾಧನೆ ಮಾಡುತ್ತಿದ್ದಾರೆ. ಅವರು ಇನ್ನಷ್ಟು ಪುಣ್ಯಾತ್ಮರು. ಅವರು ಒಂದಲ್ಲ ಒಂದು ಯಾವುದೋ ಜನ್ಮದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಅವರಿಗೆ ಬಯಕೆ ಇರುತ್ತದೆ ಭಗವಂತನದ್ದು, ಅವರಿಗೆ ಇರುವುದಕ್ಕಾಗುವುದಿಲ್ಲ ಭಕ್ತಿಯನ್ನು ಬಿಟ್ಟು, ಮತ್ತು ಅವರೊಡನೆ ಪರಮಾತ್ಮ ಕೂಡ ಇರುತ್ತಾರೆ. ಈಗ ಹೇಗೆಂದರೆ ಎಷ್ಟೋ ಪುಣ್ಯಾತ್ಮರಾಗಿರುವವರು ಅವರು ಈ ಧನ್ ಸದ್ಗುರುವರಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಿಲುಕಿದ್ದಾರೆ. ಎಷ್ಟು ಒಳ್ಳೆಯವರು ಭಗವಂತನನ್ನು ಬಯಸುವ ಆತ್ಮಗಳು ಈ ರಾಧಾಸ್ವಾಮಿ ಪಂಥದಲ್ಲಿ ಹೋಗಿ ಸಿಲುಕಿದ್ದಾರೆ. ಇವರೆಲ್ಲ ಎಷ್ಟು ಪುಣ್ಯಾತ್ಮಗಳಾಗಿರುವರು. ಅವರನ್ನು ಒಳ್ಳೆಯ ಸಂತರಿಂದ ನಂಬಿ ಕಣ್ಣುಗಳನ್ನು ಮುಚ್ಚಿ ಕುಳಿತಿರುವರು. ಏಕೆಂದರೆ ಇವರು ಬ್ಲೈಂಡ್ ಫೇತ್ ಅಂದರೆ ಬಿಲೀವರ್ ಆಗಿರುವರು. ಇವರು ಬ್ಲೈಂಡ್ ಫೇತ್ ಮಾಡುತ್ತಾರೆ ಮತ್ತು ಭಗವಂತನ ಮಾರ್ಗದಲ್ಲಿ ಕೇವಲ ಬ್ಲೈಂಡ್ ಫೇತೇ ನಡೆಯುತ್ತದೆ. ಇದರಲ್ಲಿ ಅಸಂಬದ್ಧ ನಡೆಯುವುದಿಲ್ಲ. ಆದರೆ ಬ್ಲೈಂಡ್ ಫೇತ್ ಕೂಡ ಅಲ್ಲಿಯೇ ಮಾಡಬೇಕು ಎಲ್ಲಿ ವಿಷಯ ಜ್ಞಾನ ತಿಳಿದು ಬರುತ್ತದೆ. ಈಗ ಹೇಗೆಂದರೆ ಅಂತೆಯೇ ಜಾಲಿ ಮರದ ಸಸ್ಯವನ್ನು ನೆಟ್ಟು ಅಂದರೆ ಬೀಜವನ್ನು ಅದರ ಮೇಲೆ ಯಾರಾದರೂ ಬ್ಲೈಂಡ್ ಫೇತ್ ಮಾಡಿದರೆ ಅಂದರೆ ಮಾವು ಬಿಡುವುದು, 7 ಜನ್ಮವಾದರೂ ಮಾವು ಬಿಡಲು ಸಾಧ್ಯವಿಲ್ಲ. ಮೊದಲಂತೂ ಮಾವಿನ ಬೀಜವನ್ನು ಸಿಲೆಕ್ಟ್ ಮಾಡಬೇಕು ಮತ್ತು ಮಾವಿನ ಬೀಜವನ್ನು ಬಿತ್ತಿ ನಂತರ ಬ್ಲೈಂಡ್ ಫೇತ್ ಮಾಡಬೇಕು, ಅದರ ಸೇವೆ ಮಾಡಬೇಕು, ನಂತರ ಪೂಜೆ ಮಾಡಬೇಕು. ಆಗ ಮಾವು ಖಂಡಿತ ಬಿಟ್ಟೇ ಬಿಡುವುದು. ಇದೇ ರೀತಿ ಈ ನಕಲಿ ಗುರುಗಳಿಂದ ಮೋಕ್ಷ ಪ್ರಾಪ್ತಿಯಾಗದು. ಅಲ್ಲಿ ಬ್ಲೈಂಡ್ ಫೇತ್ ಅನ್ನು ಮಾಡಿದರಿವರು. ಏಕೆಂದರೆ ಗೊತ್ತಿಲ್ಲ ಶ್ರದ್ಧಾಳುಗಳಿಗೆ ಇದು ಜಾಲಿ ಮರವಾಗಿದೆ, ಇವರಂತೂ ಕಾಲನ ದೂತರು ಎಂದು. ಈಗ ಈ ಜ್ಞಾನದಿಂದ ಈ ನಿರ್ಣಯವಾಗುವುದು ಅಂದರೆ ಯಾರು ಅಜ್ಞಾನಿಗಳು ಮತ್ತು ಯಾರು ಜ್ಞಾನಿಗಳು, ಅದು ತತ್ವಜ್ಞಾನದಿಂದ ತಿಳಿದು ಬರುತ್ತದೆ. ಹಾಗಾಗಿ ಇವೆಷ್ಟು ಪುಣ್ಯಾತ್ಮಗಳು ಅಲ್ಲಿಗೆ ಹೊರಟು ಹೋಗಿವೆ. ಮತ್ತು ಕೆಲವರು ಈ ಹನ್ಸಾ ದೇಶ್ ಪಂಥದಲ್ಲಿ ಸಿಲುಕಿದ್ದಾರೆ. ಅವರು ಬಾಲಯೋಗೇಶ್ವರರಾಗಿದ್ದಾರೆ. ಹೇಳುತ್ತಾರೆ 100 ದೇಶಗಳಲ್ಲಿ ಅವರದು ಗೊತ್ತಿಲ್ಲ, 105 ದೇಶಗಳಲ್ಲಿ ಹೇಳುತ್ತಾರೆ ಅವರ ಪ್ರಚಾರವಿದೆ. ಹೀಗೆ ಇದೆಲ್ಲ ಮುಳ್ಳಿನ ಮರವನ್ನು ನೆಟ್ಟು ಬಿಟ್ಟರು. ಅವರು ಪೂರ್ತಿ ಅಜ್ಞಾನವನ್ನು ತುಂಬಿಟ್ಟರು. ಜಾಲಿ ಮರವನ್ನು ನೆಟ್ಟರು, ಮಾವಿನ ಮರದ ಸ್ಥಾನದಲ್ಲಿ ಅಜ್ಞಾನವನ್ನು ತುಂಬಿಟ್ಟರು ಎಲ್ಲರಲ್ಲಿ. ಏನೇನು ಗೊತ್ತಿಲ್ಲ ಇವರಿಗೆ. ಹೀಗೆ ಇವರು ಮನುಷ್ಯ ಜೀವನದ ಶತ್ರುಗಳಾಗಿರುವರು. ಈಸಾ ಮಸೀಹರು ಹೇಳಿದ್ರೇನೆಂದರೆ, ಹೇ ಮುಗ್ಧ ಶ್ರದ್ಧಾಳುಗಳೇ, ನೀವು ಯಾರನ್ನು ತಮ್ಮ ಗುರು ಪೀರ್ಗಳನ್ನು ಒಳ್ಳೆಯ ಆತ್ಮಗಳೆಂದು ನಂಬಿರುತ್ತೀರಿ, ಇವರು ನಿಮ್ಮ ಬಳಿ ಬರುತ್ತಾರೆ, ನಿಮ್ಮ ಮನೆಗಳಿಗೆ ಬರುತ್ತಾರೆ, ನೀವು ಅವರ ಸೇವೆಯನ್ನು ಮಾಡುತ್ತೀರಿ ಮತ್ತು ಅವರು ಬಹಳ ಪ್ರೀತಿಯಿಂದ ತಮಗೆ ಅರಿವು ನೀಡುತ್ತಾರೆ ಮತ್ತು ಬಹಳ ಪ್ರೀತಿಯಿಂದ ಇರುತ್ತಾರೆ. ನೀವು ಇವರನ್ನು ಕುರಿಗಳೆಂದು ತಿಳಿದಿರುವಿರಿ, ಬಹಳ ಸಭ್ಯ. ಇವರು ತೋಳಗಳಾಗಿದ್ದಾರೆ. ಇವರು ನಿಮ್ಮ ಜೀವನವನ್ನು ನಾಶ ಮಾಡುತ್ತಿದ್ದಾರೆ, ನಿಮ್ಮನ್ನು ನಾಶ ಮಾಡುತ್ತಿದ್ದಾರೆ. ಈ ವಿಷಯದ ವಿರೋಧವನ್ನು ಮಾಡಿದರು ಆ ನಕಲಿ ಗುರುಗಳು ಮತ್ತು ಆ ಪುಣ್ಯ ಆತ್ಮವನ್ನು ಶಿಲುಬೆಗೆ ಏರಿಸಿಬಿಟ್ಟರು. ಇಂತಹ ಅತ್ಯಾಚಾರಿ ಆಗಿರೋರು ಈ ಜನರು. ಮತ್ತಿದೇ ತೆರನಾಗಿತ್ತು ಈ ಕೊರಾಂಥ ಕಾಂಡ ಇವರು ಮಾಡಿಸಿರುವಂಥದ್ದು. ದಾಸನು ಇವರ ಅಜ್ಞಾನದ ಪೊರೆಯನ್ನು ತೆಗೆದುಬಿಟ್ಟನು. ಇವರ ಅಜ್ಞಾನದ ರಹಸ್ಯವನ್ನು ಬಯಲುಗೊಳಿಸಿದನು. ಇವರು ಯೋಚಿಸಿದರು, ತಾವಂತೂ ಎಲ್ಲೂ ಮುಖ ತೋರಿಸುವುದು ಸಾಧ್ಯವೇ ಇಲ್ಲ, ಜನತೆ ಕೂಡ ಉಗಿಯುವರು. ಅಂದರೆ ನೀವೆಂತಹ ಆಚಾರ್ಯರು, ಎಂತಹ ಗುರುವಾಗಿದ್ದೀರಿ, ನಿಮಗೆ ಏನೇನೂ ಗೊತ್ತಿಲ್ಲ, ವೇದಗಳ ಬಗ್ಗೆ, ಗೀತೆಯ ಬಗ್ಗೆ, ಯಾವುದರ ಬಗ್ಗೆಯೂ ಜ್ಞಾನವಿಲ್ಲ. ಹಾಗಾಗಿ ಇವರು ತಮ್ಮ ಆ ಅಜ್ಞಾನವನ್ನು ಕಾಪಾಡಿಕೊಳ್ಳಲು ಇವರು ಎಂತಹ ಅತ್ಯಾಚಾರ ಮಾಡಿಸಿದರು. ಕರೋಂಥ ಕಾಂಡ ಆಶ್ರಮವನ್ನು ಕಸಿದುಕೊಂಡರು, ಸಿಎಂಒಡನೆ ಸೇರಿಕೊಂಡು ಜನತೆಯನ್ನು ಭ್ರಮಿತಗೊಳಿಸಿದರು, ತಪ್ಪು ಪ್ರಚಾರಗಳನ್ನು ಮಾಡಿಸಿ ಮತ್ತು ಸುಳ್ಳು ಕೇಸನ್ನು ಹಾಕಿಸಿದರು ನಮ್ಮ ಮೇಲೆ. ಆದರೆ ಈಗ ಇದು ಆ 500-600 ವರ್ಷಗಳ ಹಳೆಯ ಭಾರತವಲ್ಲ. ಶಿಕ್ಷಣದ್ದು ಇದೇ ಲಾಭವಾಗಿದೆ. ಎಲ್ಲರೂ ಎಜುಕೇಟೆಡ್ ಆಗಿರುವರು, ಸೋದರ ಸೋದರಿ, ಮಕ್ಕಳು, ಹಿರಿಯರು ಮತ್ತೆಲ್ಲರೂ ಅರಿತಿರುತ್ತಾರೆ ತಮ್ಮ ಸದ್ಗ್ರಂಥಗಳನ್ನು. ಮತ್ತದರದೇ ಪರಿಣಾಮವಾಗಿದೆ. ಅಂದರೆ ಇಂದು ನಾವು ಪುನಃ ಯೋಗ್ಯರಾಗಿದ್ದು ಸಮೃದ್ಧರಾದೆವು. ಏಕೆಂದರೆ ನಮ್ಮೊಡನೆ ಪರಮಾತ್ಮನಿದ್ದಾನೆ, ಪರಮೇಶ್ವರನಿದ್ದಾನೆ ನಮ್ಮೊಡನೆ. ಆ ಪರಮೇಶ್ವರನು ನಡೆಸಿದಂತಹ ಪಂಥವಾಗಿದೆ ಇದು, ಈ ಮಾರ್ಗವಾಗಿದೆ. ಹಾಗಾಗಿ ಹೀಗೆ ಆ ಪರಮಾತ್ಮನು ಈ ಎಲ್ಲ ಜ್ಞಾನವನ್ನು ನಮಗೆ ಹೇಳಿದರು.
ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.